ಹಲೋ ನಮಸ್ತೆ. ಮಗುಗೆ ಏನಾಗಿದೆ, ಯಾಕೆ ಸರ್ಜರಿ ಮಾಡಿಸ್ಬೇಕು ಅಂತ ಅನ್ಕೊತಾ ಇದ್ದೀರಾ? ಫುಲ್ ವಿಡಿಯೋ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ಅದರಲ್ಲೂ ನ್ಯೂ ಮಾಮೀಸ್ ಅಂತೂ ಖಂಡಿತ ಈ ವಿಡಿಯೋ ನೋಡಬೇಕು. ಅದಕ್ಕೂ ಮುಂಚೆ ಇವತ್ತಿನ ದಿನದ ಸ್ವಲ್ಪ ಬಿಟ್ಟು ಆ್ಯಡ್ ಮಾಡಿದ್ದೀನಿ ನೋಡಿ. ಬೆಳಗ್ಗೆ ಟಿಫನ್ಗೆ ಅಂದ್ಬಿಟ್ಟು ಚಪಾತಿ ಮಾಡಿದ್ದೆ. ಚಪಾತಿ ಜೊತೆ ನೆಂಚ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇದ್ಕಿದ ಬೇಳೆ ಕರಿ ಮಾಡಿದ್ದೆ. ಕರಿ ಮಾಡೋದಕ್ಕೆ ಫಸ್ಟು ನಾನಿಲ್ಲೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಸಾಸಿವೆ ಕರಿಬೇವು ಸ್ವಲ್ಪ ಚಿಟಪಟ ಅಂದಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಷ್ಟು ಹುರ್ಕೋಬೇಕು. ಮೋಸ್ಟ್ ಆಫ್ ಆಲ್ ಎಷ್ಟೊಂದು ಜನ ಟೊಮೊಟೊನ ಆಮೇಲೆ ಹಾಕ್ತಾರೆ. ಬಟ್ ನಾನು ಏನೇ ಮಾಡಿದ್ರು ಟೊಮೊಟೊನ ಈರುಳ್ಳಿ ಜೊತೆಗೇ ಡೈರೆಕ್ಟಾಗಿ ಹಾಕ್ಬಿಡ್ತೀನಿ ಒಗ್ಗರಣೆಗೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಅದಷ್ಟು ನೀಟಾಗಿ ಫ್ರೈ ಆದಮೇಲೆ ಇದ್ಕಿದ ಬೇಳೆ ಹಾಕ್ಕೊಂಡಿದ್ದೀನಿ ಇಲ್ಲಿ. ಇದ್ಕಿದ ಬೇಳೆ ಹಾಕಿದ ಮೇಲೆ ಅದರಲ್ಲಿರೋ ನೀರಿನಂಶ ಡ್ರೈ ಆಗೋ ತನಕ ಫ್ರೈ ಮಾಡ್ಕೊಬೇಕು ಒಗ್ಗರಣೆಲಿ. ಆವಾಗ ಟೇಸ್ಟು ಚೆನ್ನಾಗಿರುತ್ತೆ, ಸಾಂಬಾರಿಗೆ ಆಗಲಿ ಗ್ರೇವಿಗೆ ಆಗಲಿ. ನಾನಿಲ್ಲಿ ಮಸಾಲ ಏನೂ ರುಬ್ಬಿಟ್ಟು ಹಾಕ್ತಿಲ್ಲ, ಡೈರೆಕ್ಟಾಗಿ ಹಂಗೇ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಖಾರಕ್ಕೆ ಅಂದ್ಬಿಟ್ಟು ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು, ಸ್ವಲ್ಪ ಜೀರಾ ಪೌಡರು ಮತ್ತು ಚಕ್ಕೆ ಪೌಡರು, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಮಸಾಲೆ ಪೌಡರ್ದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು, ಆಮೇಲೆ ಅದು ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದ್ಕಿದ ಬೇಳೆ ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸಬೇಕು. ಆ್ಯಕ್ಚುಲಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಬೇಗ ಬೇಯುತ್ತೆ, ಪಲ್ಯಗಳಾಗಲಿ ಅಥವಾ ಕಾಳುಗಳಾಗಲಿ. ಇದ್ಕಿದ ಬೇಳೆ ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಇದ್ಕಿದ ಬೇಳೆ ಕರಿ ರೆಡಿ ಆಗುತ್ತೆ. ನೀವು ಸಾಂಬಾರು ಗ್ರೇವಿಗಳು ಎಷ್ಟೊಂದು ಥರ ಮಾಡಿರ್ತೀರ, ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡೋಣ ಅಂದ್ಬಿಟ್ಟು ಅವರೆಕಾಯಿ ಬಿಡಿಸ್ಕೊತಾ ಇದ್ದೆ. ಈ ನನ್ನ ಮಗಳು ಎದ್ದಿದ್ರೆ ಸೊಗಡನ್ನೆಲ್ಲ ಮುಟ್ಬಿಟ್ಟು ಕಣ್ಣು ಮುಟ್ಕೊಳ್ಳೋದೆಲ್ಲ ಮಾಡ್ತಿರ್ತಾಳೆ. ಅದಕ್ಕೆ ಅವಳು ಮಲಗಿದ್ಲು, ಅದಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವರೆಕಾಯಿ ಬಿಡಿಸ್ಕೊಂಡು ಕೂತಿದ್ದೀನಿ. ಏನದು ಸೈಡಲ್ಲಿ ಹಂಗೆ ತೆಗ್ದಿಕ್ತಾ ಇದ್ದೀನಿ ಕಾಯಿನ ಅಂತ ನೋಡ್ತಾ ಇದ್ದೀರಾ? ನಾವು ಚಿಕ್ಕದ್ರಲ್ಲಿ ಅವರೆಕಾಯಿ ಬಿಡಿಸ್ಬೇಕಾದ್ರೆ ಏನು ಮಾಡೋವು ಅಂದರೆ, ನಾವು ಬಿಡಿಸ್ತಿಲ್ಲ ಅಂದ್ರೂ ನಮ್ಮ ಮನೇಲಿ ನಮ್ಮಮ್ಮ ನಮ್ಮ ಅಜ್ಜಿ ಬಿಡಿಸ್ತಿರೋರಲ್ಲ, ಆವಾಗ ನಾನೊಂದು ಪಾರ್ಟಿ ನಮ್ಮ ಅಣ್ಣ ಒಂದು ಪಾರ್ಟಿ, ಆ ಥರ ಡಿವೈಡ್ ಮಾಡ್ಕೊಳ್ಳೋವು. ನಾವು ಸ್ಕೂಲ್ಗೆ ಹೋಗಿದ್ರು ಕೂಡ ನಮ್ಮ ಅಜ್ಜಿ ಏನಾದರೂ ಬಿಡಿಸಿಟ್ಟಿದ್ರೆ ನಮ್ಮ ಪಾಲಿಂದು ಎತ್ತಿಟ್ಟಿರೋರು 5 ಕಾಳಿರುತ್ತಲ್ಲ ಅವರೆಕಾಳಲ್ಲಿ, ಆ ಕಾಳುಗಳನ್ನ ನಾವು ಬಂದಮೇಲೆ ಲೆಕ್ಕ ಹಾಕ್ಬಿಟ್ಟು ಬಿಡಿಸ್ತಾಯಿದ್ರು ಅದನ್ನು. ಯಾರ ಹತ್ರ ಜಾಸ್ತಿ ಇರುತ್ತೋ ಅವ್ರೇನು ಮಾಡೋರು, ಇವಾಗ ನನ್ನ ಹತ್ರ ಒಂದು 5 ಇರುತ್ತೆ, ನಮ್ಮ ಅಣ್ಣನ ಹತ್ರ ಒಂದು 4 ಇರುತ್ತೆ ಅಂದರೆ ನನ್ನ ಹತ್ರ ಒಂದು ಎಕ್ಸ್ಟ್ರಾ ಇರುತ್ತಲ್ಲ, 4 ಈಕ್ವಲ್ ಆಯಿತು, ಒಂದವನಿಗೆ ಏರ್ಕ ಅಂತ ಏರಿಸ್ತಾ ಇದ್ವಿ. ಅದನ್ನು ನೆಕ್ಸ್ಟ್ ಟೈಮ್ ಬಿಡಿಸಿದಾಗ ಅವ್ನು ತೀರಿಸ್ಬೇಕಾಗಿತ್ತು. ಇದೇ ಥರ ಅವರೆಕಾಯಿ ಸೀಸನ್ ಮುಗಿಯೋ ತನಕ ಮಾಡ್ತಾ ಇದ್ವಿ. ಈ ಥರ ಯಾರೆಲ್ಲ ಮಾಡಿದ್ದೀರಾ ಕಮೆಂಟ್ ಮಾಡಿ ನೋಡೋಣ. ನಾವಂತೂ ಈ ಥರ ಚೈಲ್ಡ್ಹುಡ್ ಡೇಸಲ್ಲಿ ಯಾವಾಗ್ಲೂ ಮಾಡೋವು. ಅವರೆಕಾಯಿ ಬಿಡಿಸ್ಕೊಂಡು ಅದು ಸ್ವಲ್ಪ ಕೇರ್ಕೊಂಡು ಕ್ಲೀನ್ ಮಾಡಿಕೊಂಡು ನೀರು ಕುದಿಯೋಕೆ ಇಟ್ಟಿದ್ದೆ. ಆ ನೀರಿಗೆ ಕಾಳು ಮತ್ತು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡೆ. ಕಾಳು ಸಾಫ್ಟ್ ಆದಮೇಲೆ ಖಾರಕ್ಕೆ ಬೇಕಲ್ಲ, ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಾಳನ್ನ ಎತ್ತಿಟ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಉಪ್ಸಾರಿಗೆಲ್ಲ ಏನು ಅಂದರೆ, ನೀವು ತೆಂಗಿನಕಾಯಿ ಅರಿಯೋದಕ್ಕಿಂತ ಈ ಕಾಳು ಬೇಳೆ ಏನು ಯೂಸ್ ಮಾಡ್ತೀರೋ ಅದನ್ನು ಸ್ವಲ್ಪ ಜಾಸ್ತಿ ಅರಿಯಿರಿ, ಅವಾಗ ಟೇಸ್ಟ್ ಡಬ್ಬಲ್ ಆಗುತ್ತೆ. ನಾನು ತೆಂಗಿನಕಾಯಿ ಯೂಸ್ ಮಾಡೋದು ಅಪರೂಪನೇ. ಕಾಳು ಮತ್ತು ಬೇಳೆ ಇದೇ ಥರದ್ದೇ ನಾನು ಜಾಸ್ತಿ ಅರಿತೀನಿ, ಗಟ್ಟಿ ಬರಲಿ ಸಾಂಬಾರು ಅಂತ. ಕಾಳನ್ನ ಎತ್ತಿಟ್ಕೊಂಡು ಮತ್ತು ನೀರು ಸ್ವಲ್ಪ ಕುದ್ಮೇಲೆ ಅದಕ್ಕೆ ಸಬ್ಬಕ್ಕಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಆವಾಗಲೇ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೆ. ಇಲ್ಲಿ ಸಬ್ಬಕ್ಕಿ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸೊಪ್ಪನ್ನ ಬೇಯಿಸ್ಕೊಳ್ಳೋಣ. ಸೊಪ್ಪನ್ನ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಮಸಾಲೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಮತ್ತು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಹುಣ್ಸೆಹಣ್ಣು ಕೂಡ ಹಾಕಬೇಕಾಗಿತ್ತು, ನಾನು ಹಾಕೋದನ್ನ ಮರ್ತುಬಿಟ್ಟಿದ್ದೀನಿ. ನಾನು ಸಾಂಬಾರು ಮಾಡಬೇಕಾದ್ರೆ ಕಲಿಸ್ಬಿಟ್ಟು ಅದ್ರ ರಸ ಹಾಕ್ಕೊಂಡಿದ್ದೀನಿ, ಬಟ್ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಕಡೆ ಸೊಪ್ಪು, ಒಂದು ಕಡೆ ಅನ್ನ ಬೇಯೋದಕ್ಕೆ ಇಟ್ಬಿಟ್ಟು ಏನೋ ಕೆಲಸ ಇದೆ ಅಂತ ಒಂದು 2 to 3 ಮಿನಿಟ್ಸ್ ಆಚೆ ಹೋಗಿದ್ದೆ. ವಾಪಸ್ ಅಡುಗೆ ಮನೆಗೆ ಬಂದು ನೋಡೋ ಅಷ್ಟರಲ್ಲಿ ಕುದಿಯೋದೇ ನಿಂತೋಗ್ಬಿಟ್ಟಿದೆ. ನಾನು ಇದೇನಪ್ಪ ದೇವರೇ, ಏನು ಚಮತ್ಕಾರ ಆಗೋಯ್ತು, ಅನ್ನ ಬೆಂದೋಯ್ತಾ ಇಷ್ಟು ಬೇಗ, ಅದಾಗ ಅದೇ ಆಫ್ ಆಗೋಯ್ತಾ, ಸೊಪ್ಪು ಬೆಂದೋಯ್ತಾ, ಅದಾಗ ಅದೇ ಆಫ್ ಆಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಒಲೆನೇ ಉರಿತಾ ಇಲ್ಲ, ಸಿಲಿಂಡ್ರು ಖಾಲಿ ಆಗಿಬಿಟ್ಟಿದೆ. ಮಗುಗೆ ಅನ್ನ ಮಾಡಿಲ್ಲ, ನಮ್ಮದು ಅರ್ಧಂಬರ್ಧಾಗಿದೆ ಅಡುಗೆ. ಸ್ಕೂಲಿಗೆ ಬೇರೆ ಟೈಮ್ ಆಗ್ತಿದೆ, ನನ್ನ ಮಗಳು ಕರ್ಕೊಂಬರ್ಬೇಕಿತ್ತು. ಏನು ಮಾಡೋದು ಅಂತ ಯೋಚನೆ ಮಾಡಬೇಕಿದ್ರೆ ಯಾವತ್ತೋ ನಮ್ಮ ಅಕ್ಕನ ಮನೆಯಿಂದ ಎಲೆಕ್ಟ್ರಿಕ್ ಸ್ಟವ್ ತಂದಿಟ್ಟಿದೆ. ಅದೇ ಇವಾಗ ನನ್ನ ಪಾಲಿಗೆ ಆಗತ್ತೆ ಅಂದ್ಬಿಟ್ಟು ಅದ್ರ ಮೇಲೇ
ಪಲ್ಯ ಎಲ್ಲ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವು, ಖಾರಕ್ಕೆ ಒಂದೆರಡು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಸಬ್ಬಕ್ಕಿ ಸೊಪ್ಪು ಮತ್ತು ಅವರೆಕಾಳು ಅದನ್ನು ಹಾಕ್ಬಿಟ್ಟು ತೆಂಗಿನಕಾಯಿ ಉದುರಿಸ್ಬಿಟ್ಟು ಒಂಚೂರು ಫ್ರೈ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ನನ್ನ ಮಗಳಿಗೆ ಊಟ ರೆಡಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ, ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು ಹಾಕ್ಕೊಂಡು ಒಗ್ಗರಣೆಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಸೊಪ್ಪು ಸ್ವಲ್ಪ ಸಾಫ್ಟ್ ಆದಮೇಲೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ನಾನು ಅಕ್ಕಿ ಮತ್ತು ಬೇಳೆ ಒಂದು ಹಾಫ್ ಆನ್ ಅವರ್ ಮುಂಚೆನೇ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ಹಾಕ್ಕೊಂಡು ನೀರು ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಒಂದು 2ರಿಂದ 3 ಕಾಳು ಉಪ್ಪು ಹಾಕ್ಕೊಂಡು ಒಂದು 2 to 3 ವಿಷಲ್ ಬರ್ಸ್ಕೊಂಡ್ರೆ ಪಾಪು ಊಟ ಕೂಡ ರೆಡಿ ಆಗುತ್ತೆ. ಆಮೇಲೆ ಸ್ಕೂಲ್ಗೆ ಹೋಗಿ ನನ್ನ ಮಗಳನ್ನ ಕರ್ಕೊಂಬಂದು ಆಮೇಲೆ ಸಾಂಬಾರ್ಗೆ ಇಟ್ಟು, ಯಾಕಂದರೆ ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಸಾಂಬಾರ್ಗೆ ನಾನು ಏನು ಮಾಡ್ತೀನಿ ಅಂದರೆ ಖಾರ ರುಬ್ಬಿರ್ತೀನಲ್ಲ ಅದ್ರ ಜೊತೆಗೆ ಸಪ್ರಸ ಬಸ್ಕೊಂಡು ಇಟ್ಕೊಂಡಿರ್ತೀನಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಮಗೆ ಎಷ್ಟು ಬೇಕೋ ಸಪ್ರಸ ಅಷ್ಟು ಹಾಕ್ಕೊತೀನಿ. ಮಿಕ್ಸ್ ಮಾಡಿ ಡೈರೆಕ್ಟಾಗಿ ಒಲೆ ಮೇಲೆ ಇಡ್ತೀನಿ. ನಾನು ಉಪ್ಸಾರನ್ನ ಯಾವತ್ತೂ ಒಗ್ಗರಣೆ ಮಾಡೋದಕ್ಕೆ ಹೋಗಲ್ಲ. ಹಂಗೆ ಮಾಡಿದ್ರೆ ಉಪ್ಸಾರು ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡೋದಕ್ಕಿಂತ. ಯಾವಾಗಲೂ ಹೇಳಿದ್ನಲ್ಲ ಹುಳಿ ಬಿಟ್ಟಿರಲಿಲ್ಲ, ಹಾಕಿರಲಿಲ್ಲ ಹುಣ್ಸೆಹಣ್ಣು ರುಬ್ಬಕ್ಕೆ ಅಂತ, ಅದಕ್ಕೆ ಸ್ವಲ್ಪ ಹುಳಿ ಬಿಟ್ಕೊತಾ ಇದ್ದೀನಿ. ಯಾವಾಗಲೂ ಉಪ್ಸಾರನ್ನ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಟೇಸ್ಟ್ ಒಂಥರ ಒಗ್ರೊಗ್ರು ಥರ ಇರುತ್ತೆ. ಆಮೇಲೆ ನನ್ನ ಮಗಳು ಕ್ರಿಸ್ಮಸ್ ಹಾಲಿಡೇಸಿಂದ ಬಂದಾಗಿಂದ ಆ ಮಾಲ್ಗೆ ಕರ್ಕೊಂಡೋಗಿ ಈ ಮಾಲ್ಗೆ ಕರ್ಕೊಂಡೋಗು ಅಂತ ಕೇಳ್ತಾನೆ ಇದ್ಲು, ಆಗಿರಲಿಲ್ಲ. ಅದಕ್ಕೆ GT ವರ್ಲ್ಡ್ ಮಾಲ್ಗೆ ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ಸ್ಕೊಂಬರೋಣ ಅಂತ ಕರ್ಕೊಂಡೋದ್ವಿ. ಲಾಸ್ಟ್ ಟೈಮ್ ಹೋದಾಗ ಇಲ್ಲಿ ಗೇಮ್ಸ್ ಎಲ್ಲ ಚೆನ್ನಾಗಿತ್ತು. 250 ರೂಪೀಸ್ಗೆ 5 ಗೇಮ್ಸು ಅಂತ ಏನೋ ಇತ್ತು. ಬಟ್ ಈ ಟೈಮ್ ಹೋದಾಗ ಕಾರ್ದೇನೋ ಕೆಟ್ಟೋಗಿದೆ ಮತ್ತು ಇನ್ನೊಂದು ಯಾವುದೋ ನನ್ನ ಮಗಳು ಅಲ್ಲಿ ಯಾರೂ ಇರಲಿಲ್ಲ ಅಂತ ಆಡೋಕ್ಕೆ ಹೋಗಲಿಲ್ಲ. 2 ಗೇಮ್ ಇದ್ದಿದ್ದು, ಅದನ್ನೇ ಒಂದು 3 to 4 ಟೈಮ್ಸ್ ಆಡಿಕೊಂಡು ವಾಪಸ್ ಬಂದು ಸುಮ್ಮನೆ ವೇಸ್ಟ್ ಆಫ್ ಮನಿ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ನನ್ನ ಸಣ್ಣ ಮಗಳು ನನ್ನ ಕತ್ತಿಗೆ ಈ WWE ಇದರಲ್ಲಿ ಲಾಕ್ ಮಾಡ್ಕೋತಾರಲ್ಲ ಫೈಟ್ ಮಾಡಬೇಕಾದ್ರೆ ಆ ಥರ ಲಾಕ್ ಮಾಡ್ಕೊತಾ ಇದ್ದಾಳೆ. ನಾನು ಬಿಟ್ಟರೆ ಅಳ್ತಾ ಇದ್ಲು, ಮತ್ತೆ ಬಂದು ಕಾಲು ಹಾಕ್ಕೊಂಡು ನೇತಾಕೊಂಡು ಲಾಕ್ ಮಾಡ್ಕೊತಾ ಇದ್ಲು ನನ್ನ. ಆ ಲಾಕ್ ಮಾಡಿಕೊಂಡ್ರೆ ಸುಮ್ಮನೆ ಇರೋಲ್ಲ. ಕಣ್ಣು ರೆಪ್ಪೆ ಕೀಳೋದು, ಮೂಗು ಕೀಳೋದು, ಇದೇ ಥರ ತರಲೆ ಮಾಡ್ತಿರ್ತಾಳೆ. ಕೂದಲು ಕೀಳೋದು ಈ ಥರ ಎಲ್ಲ. ಅವಳಿಗೆ ಈ ಥರ ಕಣ್ಣು ಮುಚ್ಕೊಳ್ಳೋದು ಕಾಲಲ್ಲಿ ಮತ್ತು ನನ್ನ ಕೈಲಿ ಕಣ್ಣು ಮುಚ್ಕೊಂಡು ಆಟಾಡೋದು ಈ ಥರ ಎಲ್ಲ ಆಡಿದ್ರೆ ತುಂಬಾ ಖುಷಿಯಾಗುತ್ತೆ. ಮಗುಗೆ ಆಪ್ರೇಷನ್ ಮಾಡಿಸ್ಬೇಕು, ಸರ್ಜರಿ ಮಾಡಿಸ್ಬೇಕು ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಮತ್ತು ತಮ್ನೇಲಲ್ಲಿ ಕೂಡ ಹಾಕಿದ್ದೆ. ಏನಾಗಿದೆ ಅಂದರೆ ಅವಳಿಗೆ ಹುಟ್ದಾಗಲೇ ಕಿವಿ ಹತ್ರ ಒಂದು ಸೈನಸ್ ಇತ್ತು. ಅದು ಅವಳನ್ನ ಹುಟ್ಟಿದ ದಿನ ಆಚೆಗೆ ಕೊಡ್ತಾರಲ್ಲ, ನಾನು ಫೀಡ್ ಮಾಡಬೇಕಾದ್ರೆ ನೋಡಿದೆ, ಅದು ಕಪ್ಪು ಮಚ್ಚೆ ಥರ ಕಾಣಿಸ್ತಾ ಇತ್ತು. ಇವಾಗ ನಮಗೆ ಹುಟ್ಟು ಮಚ್ಚೆ ಎಲ್ಲ ಇರ್ತಾವಲ್ಲ ನಮ್ಮ ಕಡೆ ಸಂಗಾತಿ ಅಂತ ಹೇಳ್ತಾರೆ ನೋಡಿ, ನಾನು ಅದು ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಒಂದು 4, 5, 6 ಮಂತ್ಸ್ ತನಕ ಅದೇನೂ ಆಗಿರಲಿಲ್ಲ, ಅದು ಬರೀ ಮಚ್ಚೆ ಥರನೇ ಕಾಣಿಸ್ತಾ ಇತ್ತು. ಒಂದು 6 ಮಂತ್ಸ್ ಆದಮೇಲೆ ಒಂದಿನ ಅದ್ರ ಮೇಲೆ ಈ ಕೀವು ಪಸ್ ಬರುತ್ತಲ್ಲ, ಅದು ಬಂದಾಗ ಡ್ರೈ ಆದಮೇಲೆ ವೈಟ್ ಕಾಣಿಸುತ್ತಲ್ಲ, ಆ ಥರ ಅದ್ರ ಮೇಲೆ ಪಸ್ ಬಂದು ಡ್ರೈ ಆಗಿರೋ ಥರ ವೈಟಾಗಿ ಆಗಿತ್ತು. ನಾನು ಏನು ಅಂತ ಸುಮ್ಮನೆ ಒರೆಸ್ತಾ ಇದ್ದೆ, ಸ್ವಲ್ಪ ಜೋರಾಗಿ ಪ್ರೆಸ್ ಆಯ್ತಲ್ಲ, ಇನ್ನು ಸ್ವಲ್ಪ ಪಸ್ ಬರ್ತಾ ಐತೆ ಒಳಗಡೆಯಿಂದ. ನಾನು ಇದೇನು ಈ ಥರ ಓಲಾಗಿ ಪಸ್ ಬರ್ತಾ ಇದೆಯಲ್ಲ ಅಂತ ಹೆದ್ರುಕೊಂಡ್ಬಿಟ್ಟೆ. ಆಮೇಲೆ ಸರಿ ಅಂದ್ಬಿಟ್ಟು ನಾನಲ್ಲಿ ನಮ್ಮಮ್ಮ ಮನೆ ಬೇಳೂರು ಕ್ರಾಸಲ್ಲಿ, ಅಲ್ಲಿ ನಮ್ಮೂರು. ಆಮೇಲೆ BGS ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಪೀಡಿಯಾಟ್ರಿಕ್ಸ್ ಹತ್ರ ತೋರಿಸ್ದೆ. ಅವರು ಏನು ಭಯಪಡಬೇಡಮ್ಮ, ಅದರಲ್ಲಿ 1-2 ಮಕ್ಳಿಗಾದ್ರೂ ಇರುತ್ತೆ ಆ ಥರ ಸೈನಸ್ಸು ಹುಟ್ಟಿದಾಗ. ಒಬ್ಬೊಬ್ರಿಗೆ ಅದೇ ಕ್ಲೋಸ್ ಆಗಿಬಿಡುತ್ತೆ, ಇವಳಿಗೆ ಇನ್ಫೆಕ್ಷನ್ ಥರ ಆಗಿದೆ ಅಷ್ಟೇ, ಏನೂ ಪ್ರಾಬ್ಲಮ್ ಆಗೋಲ್ಲ. ನೀನು ಇಲ್ಲೇ ಕೂತ್ಕೋ, ಎಷ್ಟು ಜನ ಮಕ್ಳಿಗೆ ಸೈನಸ್ ಇರುತ್ತೆ ನಾನು ತೋರಿಸ್ತೀನಿ, ನೀನಾದರೆ ಅಬ್ಸರ್ವ್ ಮಾಡಿದ್ದೀಯಾ, ಒಬ್ಬೊಬ್ರು ಒಬ್ಸರ್ವೇ ಮಾಡಿರಲ್ಲ ಆ ಥರ ಸೈನಸ್ ಇರುತ್ತೆ ಅಂತಾನೆ ಅಂತ ಹೇಳಿದ್ರು. ಆಗ ಸ್ವಲ್ಪ ಧೈರ್ಯ ಬಂತು. ಬಟ್ ಅವರು ಇವಾಗ ನೀನು ಒಂದು ಸಲ ENTಗೆ ಹೋಗಿ ತೋರ್ಸೋದು ಬೆಸ್ಟು ಅಂತ ಹೇಳಿದ್ರ. ನನಗೆ ಅವ್ರು ಹೇಳಿದ ಮಾತು ಧೈರ್ಯ ಬಂತು, ಬಟ್ ಮತ್ತೆ ENTಗೆ ಹೋಗು ಅಂತ ಹೇಳಿದ್ರ. ಏನಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಸ್ವಲ್ಪ ಭಯ ಆಯಿತು. ಸರಿ ಅಂದ್ಬಿಟ್ಟು ENTಲಿ ಹೋಗಿ ತೋರಿಸಿದ್ದಕ್ಕೆ ಅವ್ರು ಹೇಳಿದ್ರು, ಪದೇ ಹಿಂಗೆ ಇನ್ಫೆಕ್ಷನ್ ಆಗ್ತಾಯಿದೆ, ಸರ್ಜರಿ ಮಾಡಿಸ್ಬೇಕು, ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಇವಾಗೇನು ಪ್ರಾಬ್ಲಮ್ ಇಲ್ಲ, ಅದು ಇನ್ಫೆಕ್ಷನ್ ಆಗ್ತಿದೆ, ಪದೇ ಪ್ರಾಬ್ಲಮ್ ಆಗುತ್ತೆ, ನೀವು ಸರ್ಜರಿ ಮಾಡಿಸಿ ಯಾವಾಗಲೂ ಇನ್ಫೆಕ್ಷನ್ ಆಗ್ತಾಯಿದ್ರೆ ಅಂದರು. ಸರ್ಜರಿ ಅಂದರೆ ಏನಿಲ್ಲ, ಒಂದು ಸ್ಮಾಲ್ ಸರ್ಜರಿ, ಎಲ್ಲಿ ಹೋಲ್ ಇದೆಯೋ ಆ ಸೈನಸ್ ಇರೋ ಜಾಗದಲ್ಲಿ ಸ್ವಲ್ಪ ಓಪನ್ ಮಾಡಿಬಿಟ್ಟು ಒಳಗಡೆ ಹೋಲ್ ಇರುತ್ತಲ್ಲ ಅದನ್ನು ಕ್ಲೋಸ್ ಮಾಡ್ತೀವಿ ಅಷ್ಟೇ ಅಂತ ಹೇಳಿದರು. ಬಟ್ ಅವ್ರು ಹೇಳಿದ್ದೇನೆಂದರೆ ಸ್ವಲ್ಪ 1.5 to 2.5 ಇಯರ್ ಆಗಲಿ, ಅದೇ ಥರ ಏನಾದರೂ ಇನ್ಫೆಕ್ಷನ್ ಆಗಲಿಲ್ಲ ಅಂದರೆ ಮುಂದೆ ತಳ್ಬೋದು. ಬಟ್ ಇನ್ಫೆಕ್ಷನ್ ಆಗ್ತಾನೆ ಇದ್ದರೆ ನೀವು ಖಂಡಿತ ಇಮಿಡಿಯೇಟಾಗಿ ಮಾಡಿಸ್ಬೇಕು ಅಂತ ಹೇಳಿದ್ರು. ಯಾರ್ಯಾರು ನ್ಯೂ ಮಾಮೀಸ್ ಇರ್ತಿರೋ ಮಕ್ಳಿಗೆ ಒಂದ್ಸಲ ಫೀಡ್ ಮಾಡಬೇಕಾದ್ರೆ ನೋಡಿ ಬಾಡಿಲಿ ಅಥವಾ ಕಿವಿ ಹತ್ರ ಬೇರೆ ಎಲ್ಲಾದರೂ ಈ ಥರ ಸೈನಸ್ಗಳು ಏನಾದರೂ ಹೋಲ್ ಥರ ಇದೆಯಾ ಅಂತ.
ಸ್ವಲ್ಪ ದಿನ ಇನ್ಫೆಕ್ಷನ್ ಏನೂ ಕಾಣಿಸ್ಕೊಂಡಿರಲಿಲ್ಲ. ಬಟ್ ಆಮೇಲೆ ನಾನು ಬೆಂಗಳೂರಿಗೆ ಬಂದಮೇಲೆ ಏನಾಯಿತು ಅಂದರೆ ಅದು ಕೆಳಗಡೆ ಕುರ ಥರ ಆಗುತ್ತಲ್ಲ ಆ ಥರ ಆಗಿಬಿಟ್ಟಿದೆ. ನನಗೆ ಭಯ ಆಗೋಯ್ತು ಏನು ಅಂತ. ಆಮೇಲೆ ಡಾಕ್ಟ್ರ್ ಹತ್ರ ಇಲ್ಲಿ ಕೆಂಪೇಗೌಡಗೆ ಹೋಗಿ ತೋರಿಸಿದ್ವಿ. ಅವ್ರು ಹೇಳಿದ್ರು ಅದು ಸೈನಸ್ಗೆ ಇನ್ಫೆಕ್ಷನ್ ಆಗಿದೆ ಅಂದ್ಬಿಟ್ಟು ಅವ್ರೂ ಆ್ಯಂಟಿಬಯೋಟಿಕ್ ಕೊಟ್ಟರು. ಕಮ್ಮಿ ಆದಮೇಲೆ ಒಂದು 5 ಡೇಸ್ ಆದಮೇಲೆ ಬಂದು ತೋರಿಸಿ ಅದೇನಾದರೂ ಅವಾಯ್ಡ್ ಆದರೆ ಅವರು ಹೇಳಿದ್ರು ಒಂದು 6 ಮಂತ್ಸ್ ಮುಂದೆ ತಳ್ಳೋಣ, ಇಲ್ಲಾಂದರೆ ಇಮಿಡಿಯೇಟಾಗಿ ಒಂದು ಸರ್ಜರಿ ಮಾಡೋಣ ಅಂತ. ಈಗ ಸ್ವಲ್ಪ ಲೈಟಾಗಿ ಬರ್ತಾ ಇದೆ. ನಾನು ನೋಡೋಣ ಅಥವಾ ಇನ್ನೊಂದು 2 to 3 ಮಂತ್ಸು ಮುಂದೆ ತಳ್ಳೋಣ ಅಥವಾ ಏನಾದರೂ ಇವಾಗ ನನ್ನ ಮಗಳಿಗೆ ರಜೆ ಇದ್ದಾಗ ನಮ್ಮ ಅಮ್ಮನ ಕರ್ಸ್ಕೊಂಡು ಮಾಡಿಸ್ಬಿಡೋಣ ಅಂತ ನೋಡ್ತಾ ಇದ್ದೀವಿ. ಭಯ ಅಂತೂ ಇದೆ ಏನಾಗುತ್ತೆ ಅಂತ. ನೋಡಿ ಆ ಥರ ಪ್ರೆಸ್ ಮಾಡಿದ್ರೆ ಆ ಥರ ವೈಟಾಗಿ ಬರುತ್ತೆ ಒಂದೊಂದು ಸಲ. ಡಾಕ್ಟರ್ ಏನೇ ಸಿಂಪಲ್ ಸರ್ಜರಿ ಅಂದರು, ಇಷ್ಟು ಮಕ್ಳಿಗೆ ಸರ್ಜರಿ ಅಂದರೆ ಸ್ವಲ್ಪ ಭಯನೇ. ಹೋಪ್ ಫಾರ್ ದಿ ಬೆಸ್ಟ್ ಅಂತ ನಾನು ದೇವ್ರ ಮೇಲೆ ಭಾರ ಹಾಕಿ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮಕ್ಕಳನ್ನ ಸ್ವಲ್ಪ ಹುಷಾರಾಗಿ ಅಬ್ಸರ್ವ್ ಮಾಡಿ ಮುಂದೆ ದೊಡ್ಡದಾಗೋದನ್ನ ಚಿಕ್ಕದ್ರಲ್ಲೇ ತಡಿಬೋದು. ಯಾರಿಗೆಲ್ಲ ಈ ವಿಡಿಯೋಯಿಂದ ಏನಾದ್ರೂ ಯೂಸ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.